ನಮಸ್ಕಾರ ಸ್ನೇಹಿತರೆ ನೋಡಿ ಈ ವಿಡಿಯೋದಲ್ಲಿ ಇವಾಗ ಏನು KSRTC ಮತ್ತೆ ಸೆಕೆಂಡ್ PDF ಲಿಸ್ಟ್ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ನೋಡ್ಕೊಂಡ್ ಬರೋಣ. ಮತ್ತೆ ವೆಬ್ಸೈಟ್ ಕೂಡ ಬಿಟ್ಟಿದ್ದಾರೆ ಮಾರ್ಕ್ಸ್ ಚೆಕ್ ಮಾಡೋದು, ಅದನ್ನು ಕೂಡ ಚೆಕ್ ಮಾಡ್ಕೊಂಡ್ ಬರೋಣ ಯಾವ ವೆಬ್ಸೈಟ್ ಅಂತ. ಮತ್ತೆ ಮೇನ್ ಆಗಿ ಇವತ್ತು 90 ಡೇಸ್ಗೆ 48 ಮೇಲೆ ಉಳಿದವರಿಗೆ 90 ಡೇಸ್ ಕರೆದಿದ್ರು. ಸೊ ಅವ್ರದ್ದು ಏನ್ ಅಪ್ಡೇಟ್ ಅದನ್ನು ಕೂಡ ತಿಳ್ಕೊಳ್ಳೋಣ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಿಮ್ ಸ್ನೇಹಿತರಿಗೆ ಯಾರಿಗಾದ್ರೂ ನಮ್ಮ ಚಾನಲ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಿ. ಸೊ ನೋಡಿ ಸ್ನೇಹಿತರೆ, ಫಸ್ಟಿಗೆ ನಾವು ನೋಡೋದಾದ್ರೆ ಸೊ ಇವತ್ತೇನು ಹೊಸ ಲಿಸ್ಟು ಬಿಡುಗಡೆ ಆಗಿದೆ. ಹಾಸನ ಟ್ರ್ಯಾಕ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಹೊಸ PDF ಕೂಡ ಬಿಟ್ಟಿದ್ದಾರೆ. ಸೊ ನೀವು ಏನಾದ್ರು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇಲ್ಲ, ನಿಮ್ಗೆ PDF ಸಿಕ್ಕಿಲ್ಲ ಅನ್ನಂಗಿದ್ರೆ ಇದೇ ವಿಡಿಯೋ ಕೆಳಗಡೆ PDF ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬೇಕಾದ್ರೆ ನೀವು ನಿಮ್ಮ ಮೊಬೈಲ್ ಅಲ್ಲೇ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಮೊಬೈಲ್ ಅಲ್ಲೇ ನೀವು PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದು ಎಷ್ಟು ಜನಕ್ಕೆ ಬಿಟ್ಟಿದ್ದಾರೆ ಅಂತ. ಸೊ ಇವಾಗ ನಾನು ಹೇಳ್ತೀನಿ ನೋಡಿ. ನಾನು ಇವಾಗ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಹೇಳ್ತೀನಿ, ಯಾಕಂದ್ರೆ ಸುಮಾರು ಜನ ನಾನು ಫೋನ್ ಮಾಡಿದವರೆಲ್ಲ ಕೇಳೋದು ಇದು ಒಂದೇ, ಸರ್ ಒಂದು ಅಪ್ಲಿಕೇಶನ್ ನಂಬರ್ ಇದೆ ಯಾವಾಗ ಬರ್ಬೋದು ಅಂತ. ಇವಾಗ ನಾನು ಅಪ್ಲಿಕೇಶನ್ ನಂಬರ್ ಹೇಳ್ತೀನಿ, ಆ ನಂಬರ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ನ ಮೈನಸ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದೂರ ಇದ್ದೀರಾ. ಸೊ ಇಷ್ಟಿಷ್ಟು ಜನಕ್ಕೆ ಬಿಡ್ತಾ ಇದಾರೆ ಅಂದ್ರೆ ನೆಕ್ಸ್ಟ್ ನಮ್ಮ ನಂಬರ್ ಯಾವತ್ತು ಬರ್ಬೋದು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೋಬಹುದು. ಎಲ್ಲರೂ ಕೂಡ ಬರೀ ಫೋನ್ ಮಾಡಿ ಸರ್ ನಂದು ಅಪ್ಲಿಕೇಶನ್ ನಂಬರ್ ಇದಿದೆ ಯಾವತ್ತು ಬರುತ್ತೆ ನೋಡಿ ಸರ್ ಅಂತ ದಯವಿಟ್ಟು ಹೇಳ್ಬೇಡಿ. ಯಾಕಂದ್ರೆ ನೀವು ಹಂಗೆ ಹೇಳ್ತಾ ಇರೋದ್ರಿಂದನೇ ನನ್ನ ನಂಬರ್ನ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೀನಿ. ಈಗ ನಾನು ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಅಪ್ಲಿಕೇಶನ್ ನಂಬರ್ ಅಲ್ಲಿ ನಿಮ್ ನಂಬರ್ನ ನೀವು ಮೈನಸ್ ಮಾಡ್ಕೊಂಡ್ರೆ ನಿಮ್ದು ಯಾವ್ದು ಬರ್ಬೋದು ಅಂತ ನಿಮ್ಗೆ ಒಂದು ಅಂದಾಜು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಸಿಕ್ಬಿಡುತ್ತೆ. ಓಕೆನಾ? ನೋಡಿ ಇವಾಗ ಬಿಟ್ಟಿರೋ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಸ್ನೇಹಿತರೆ D2002328 ಇಂದ D2006188 ಅಂದ್ರೆ ಹೆಚ್ಚು ಕಮ್ಮಿ 6200 ವರೆಗೂ ಇವಾಗ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಕರೆದಾಯ್ತು. ಒಂದ್ ದಿನಕ್ಕೆ ಎಷ್ಟು ಜನಕ್ಕೆ ಕರೆದಿದ್ದಾರೆ ಅಂತ ನೋಡೋದಾದ್ರೆ ಸೊ ಮುಂಚೆ 50 ಜನಕ್ಕೆ ಕರೆದಿದ್ರು, 50ರಿಂದ 100 ಮಾಡ್ಕೊಂಡ್ರಲ್ವಾ. ಸೊ ಇವಾಗಲೂ 100ರಿಂದಾನೇ ಸ್ಟಾರ್ಟ್ ಮಾಡಿದ್ದಾರೆ. 27ನೇ ತಾರೀಕು 100 ಜನಕ್ಕೆ ಕರೆದಿದ್ದಾರೆ, 28ನೇ ತಾರೀಕು 100 ಜನಕ್ಕೆ ಕರೆದಿದ್ದಾರೆ, 29ನೇ ತಾರೀಕು ಸಂಡೇ ಇದೆ, ಅವತ್ತು ರಜೆ ಇದೆ, ಟ್ರ್ಯಾಕ್ ಎಕ್ಸಾಮ್ ಅವತ್ತು ಇರಲ್ಲ ಹಾಸನದು. 30ನೇ ತಾರೀಕು 100 ಜನಕ್ಕೆ ಕರೆದಿದ್ದಾರೆ. ನೋಡಿ 31ನೇ ತಾರೀಕು ಮತ್ತೆ ರೇಸ್ ಮಾಡ್ಕೊಂಡಿದ್ದಾರೆ 25 ಜನಕ್ಕೆ. 31ನೇ ತಾರೀಕು 125 ಜನಕ್ಕೆ ಕರೆದಿದ್ದಾರೆ. 1ನೇ ತಾರೀಕು 125 ಜನಕ್ಕೆ ಕರೆದಿದ್ದಾರೆ, 2ನೇ ತಾರೀಕು 125 ಜನಕ್ಕೆ ಕರೆದಿದ್ದಾರೆ, 3ನೇ ತಾರೀಕು ಕೂಡ 125 ಜನಕ್ಕೆ ಕರೆದಿದ್ದಾರೆ, 4ನೇ ತಾರೀಕು 100 ಜನಕ್ಕೆ ಕರೆದಿದ್ದಾರೆ. ಓಕೆನಾ? ಸೊ 99 ಅಂತ ಬರ್ತಿದೆ, ಅದು ಒಂದು ರೌಂಡ್ ಫಿಗರ್ ತಗೊಂಡ್ರು ಕೂಡ 100 ಜನಕ್ಕೆ ಕರೆದಿದ್ದಾರೆ. ಸೊ ಟೋಟಲ್ ಆಗಿ 4 ದಿನಕ್ಕೆ 125 ಜನಕ್ಕೆ ಕರೆದಿದ್ದಾರೆ, 4 ದಿನಕ್ಕೆ 100 ಜನಕ್ಕೆ ಕರೆದಿದ್ದಾರೆ. ಸೊ ಅಲ್ಲಿಗೆ ಎಷ್ಟಾಯ್ತು ಸ್ನೇಹಿತರೆ? 899 ಅನ್ಕೊಂಡ್ರು 900 ಜನಕ್ಕೆ ಕರೆದಂಗಾಯ್ತು. ಓಕೆನಾ? ಸೊ ಹಳೆ ಲಿಸ್ಟ್ ಅಲ್ಲಿ 675 ಜನಕ್ಕೆ ಕರೆದಿದ್ರು, ಈ ಲಿಸ್ಟ್ ಅಲ್ಲಿ 900 ಜನಕ್ಕೆ ಕರೆದಿದ್ದಾರೆ. ಸೊ ಟೋಟಲ್ ಎಷ್ಟಾಯ್ತು? 1575 ಜನ ಆಯ್ತು. ಸೊ ಹಾಸನ ಟ್ರ್ಯಾಕ್ ಅಲ್ಲಿ ಇರುವಂತ ಅಭ್ಯರ್ಥಿಗಳೆಷ್ಟು? 12,000 ಜನ. ಸೊ 12,000ದಲ್ಲಿ ಇನ್ನು 1575 ತೆಗೆದ್ರೆ ಇನ್ನು 10,425 ಜನ ಹೆಚ್ಚು ಕಮ್ಮಿ ಹೇಳ್ತಾ ಇರೋದು. ಎಕ್ಸಾಕ್ಟ್ ಆಗಿ ರೌಂಡ್ ಫಿಗರ್ ಅನ್ಕೋಬೇಡಿ, ಹೆಚ್ಚಿಗೂ ಆಗ್ಬೋದು ಕಮ್ಮಿನೂ ಕೂಡ ಆಗ್ಬೋದು. ಓಕೆನಾ? ಇನ್ನು 10,400 ಜನ ಉಳ್ಕೊಂಡಿದ್ದಾಯ್ತು. ಯಾವ್ದು? ಹಾಸನ ಟ್ರ್ಯಾಕ್ ಅಭ್ಯರ್ಥಿಗಳು. ಸೊ ಇವತ್ತು ಲತಾ ಮೇಡಮ್ ಹೇಳಿರೋ ಪ್ರಕಾರನೇ ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಹಾಸನ ಟ್ರ್ಯಾಕ್ ಅನ್ನ ನಾವು ಆದಷ್ಟು ಬೇಗ ಮುಗಿಸ್ತೀವಿ, 3 ತಿಂಗಳ ಒಳಗಡೆನೆ ಮುಗಿಸ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಜಾಸ್ತಿನೂ ಕೂಡ ಆಗ್ಬಹುದು. ಸೊ 125 ಜನ ಕರೀತಿದ್ದಾರೆ, ಮುಂದೆ 150, 175, 200, 200 ಮೆಂಬರ್ಸ್ಗೂ ಕೂಡ ಹಾಸನ ಟ್ರ್ಯಾಕ್ ಅಲ್ಲಿ ಕರಿಬಹುದು. ಯಾಕಂದ್ರೆ ಆ ಕೆಪಾಸಿಟಿ ಇದೆ ಆ ಟ್ರ್ಯಾಕ್ ಅಲ್ಲಿ ಅಷ್ಟು ತಗೊಳಕ್ಕೆ. ಈಗ 100 ಜನಕ್ಕೆ ತಗೊಂಡಿದ್ದಾರೆ ಅಂದ್ರೆ ಆಲ್ಮೋಸ್ಟ್ 11 ಗಂಟೆಗೆಲ್ಲ ಟ್ರ್ಯಾಕ್ ಮುಗಿಸ್ತಾ ಇದ್ರು 100 ಜನಕ್ಕೆನೆ. ಸೊ ಹಾಗಾಗಿ ಈ 200 ಮೆಂಬರ್ಸ್ ತಗೊಂಡ್ರು ಅಂದ್ರೂ ಕೂಡ ಅವರು ಸಾಯಂಕಾಲ ಆರಾಮಾಗಿ 4-5 ಗಂಟೆವರೆಗೂ 200 ಮೆಂಬರ್ಸ್ ನ ಮುಗಿಸಬಹುದು. ಸೊ ತುಂಬಾ ಫಾಸ್ಟ್ ಆಗಿ ತಗೋತಾ ಇದಾರೆ ಹಾಸನ ಟ್ರ್ಯಾಕ್ ಅಲ್ಲಿ. ಸೊ ನೋಡಿ ಅಭ್ಯರ್ಥಿಗಳ, ನೀವು ಯಾರಾದ್ರೂ ಇನ್ನೂ ಟ್ರ್ಯಾಕ್ ಟ್ರೈನಿಂಗ್ ತಗೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ ಗಳನ್ನ ತಗೊಳ್ಳಿ. ಓಕೆನಾ? ಸೊ ಇದು ಇಷ್ಟ ಆಯ್ತು ಇವಾಗ ಬಿಟ್ಟಿರೋ ಲಿಸ್ಟ್ ಪ್ರಕಾರ. ಮತ್ತೆ KSRTC ಏನು ನಾವು ಮಾಸ್ಕ್ ನೋಡ್ತಿದ್ವಲ್ಲ ಡೈಲಿ ಎಷ್ಟು ಜನಕ್ಕೆ ಯಾರ್ಯಾರು ಎಷ್ಟೆಷ್ಟು ಹೊಡೆದಿದ್ದಾರೆ ಅಂತ, ಅದು ವೆಬ್ಸೈಟ್ ಚೇಂಜ್ ಆಗಿದೆ. ನಾವು ಲತಾ ಮೇಡಮ್ ಕೇಳಿದ್ವಿ, ಅವ್ರು ಬಿಡಲ್ಲ ಅಂತ ಹೇಳಿದ್ರು ಆನ್ಲೈನ್ ರಿಸಲ್ಟ್. ಮತ್ತೆ ಬೇರೆ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ. ಆ ವೆಬ್ಸೈಟ್ ಲಿಂಕು ಕೂಡ ಹಾಕಿರ್ತೀನಿ. ಗ್ರೂಪ್ ಅಲ್ಲಿ ಇರೋರಿಗೆ ಆಲ್ರೆಡಿ ಸಿಕ್ಕಿರುತ್ತೆ. ಸೊ ನೀವು ಗ್ರೂಪ್ ಅಲ್ಲಿ ಯಾರಾದ್ರೂ ಇಲ್ಲ ಅನ್ನಂಗಿದ್ರೆ ನಿಮ್ಗೆ ವೆಬ್ಸೈಟ್ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ಮೊಬೈಲ್ ಅಲ್ಲೇ ಯಾರು ಎಷ್ಟೆಷ್ಟು ಹೊಡಿತಿದ್ದಾರೆ, ಪರ್ ಡೇ ಎಷ್ಟೆಷ್ಟು ಹೊಡಿತಿದ್ದಾರೆ ಅಂತ ನೀವೇ ಚೆಕ್ ಮಾಡ್ಕೋಬಹುದು. ಓಕೆನಾ? ಇಷ್ಟು ಇದೆ ಸ್ನೇಹಿತರೆ. ಇವಾಗ ಇದು PDF ಆಯ್ತು, ನಿಮ್ಗೆ ಆನ್ಲೈನ್ ರಿಸಲ್ಟ್ ಚೆಕ್ ಮಾಡೋದು ಕೂಡ ಆಯ್ತಲ್ವಾ. ಸೊ ಇವತ್ತು ಯಾರ್ಯಾರು 90 ಡೇಸ್ ಜಾಬ್ಗೆ ತಗೊಳಕ್ ಹೋಗಿದ್ರಲ್ವಾ 48 ಮೇಲೆ, ಸೊ ಅವ್ರದ್ದೇನು ಅಪ್ಡೇಟ್ ಅಂತ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇವತ್ತೇನು 48 ಮೇಲೆ ಹೊಡೆದವ್ರಿಗೆ 90 ಡೇಸ್ ತಾತ್ಕಾಲಿಕವಾಗಿ ಕರೆದಿದ್ರಲ್ಲ, ಸೊ ಅದರಲ್ಲಿ ಟೋಟಲ್ ಆಗಿ ಹೋಗಿರೋರೆ 48 ಮೇಲೆ 48, 49, 50 ಈ 3 ನಂಬರ್ ತೆಗ್ದಿರೋರು ಬರೀ 16 ಜನ ಹೋಗಿದ್ರಂತೆ ಇವತ್ತು ಹೆಡ್ ಆಫೀಸ್. ನಾನು ಕೂಡ ಅಲ್ಲೇ ಇದ್ದೆ. ಸೊ ಸುಮಾರು ಅಭ್ಯರ್ಥಿಗಳು ನನಗೂ ಕೂಡ ಸಿಕ್ಕಿದ್ರು. ಓಕೆನಾ? 16 ಜನ ಹೋಗಿದ್ರಂತೆ. ಇದು ಸ್ನೇಹಿತರೆ ಕಾಂಟ್ರಾಕ್ಟ್ ಬೇಸ್ಡ್ ಜಾಬ್ ಅಲ್ಲ, KSRTC ಇಲಾಖೆಯಿಂದಾನೇ ತಗೋತಾ ಇದ್ದಾರೆ. ಅಂದ್ರೆ ಕಾಂಟ್ರಾಕ್ಟ್ ಬೇಸ್ಡ್ ಜಾಬ್ ಅಂತಂದ್ರೆ
ನಾವು ಏನ್ ಮಾಡ್ತಿದ್ವಿ, ಒಬ್ಬ ಕಾಂಟ್ರಾಕ್ಟ್ ಡೈರೆಕ್ಟ್ ಆಗಿ ನಾವು ಕಾಂಟ್ರಾಕ್ಟರ್ ಹತ್ರ ಹೋಗಿ ಸೊ ಅಲ್ಲಿ ಅವರು ಒಂದು 30,000 ಅಥವಾ ನೀನ್ ಟ್ರ್ಯಾಕ್ ಅಲ್ಲಿ ಫೇಲ್ ಆಗಿದ್ರೆ 40,000 ಈ ತರ 20,000 ಡೆಪಾಸಿಟ್ ಅಮೌಂಟ್ಸ್ ಎಲ್ಲ ಕಟ್ಸ್ಕೊಂಡು ಭ್ರಷ್ಟಾಚಾರ ಎಲ್ಲ ಮಾಡ್ಬಿಟ್ಟು ಟ್ರ್ಯಾಕ್ ಅಲ್ಲಿ ಪಾಸ್ ಆಗದೇನೆ ಅವ್ರಿಗೆ ಕಾಂಟ್ರಾಕ್ಟ್ ಬೇಸ್ ಜಾಬ್ ನ ಕೊಡ್ತಾ ಇದ್ರು. ಬಟ್ ಇದು KSRTC ಇಲಾಖೆನವರೇ ಸೆಲೆಕ್ಟ್ ಮಾಡ್ಕೋತಾ ಇರೋದ್ರಿಂದ ಸೊ ಯಾವುದೇ ರೀತಿಯಾಗ್ಲಿ ದುಡ್ಡು ಕೊಡೋಂಗ ಅವಶ್ಯಕತೆನೇ ಇಲ್ಲ. 48, 49, 50 ಹೊಡೆದಿರುವಂತ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗ್ಲಿ ದುಡ್ಡು ಕಟ್ಸ್ಕೋತಾ ಇಲ್ಲ, ಜೀರೋ. ಡೈರೆಕ್ಟ್ ಆಗಿ 90 ಡೇಸ್ ಜಾಬ್ ಕೊಡ್ತಾ ಇದಾರೆ. ಯಾವ್ಯಾವ ಡಿಪೋಗಳಲ್ಲಿ ಅವ್ರಿಗೆ ಶಾರ್ಟೇಜ್ ಇದೆ ಅಂತ ನೋಡೋದಾದ್ರೆ ಸೊ ನೋಡಿ, ಅವ್ರು ಹೇಳ್ತಾ ಇರೋದು ಮಂಗಳೂರು, ಪುತ್ತೂರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ರಾಮನಗರ ಈ 4 ಕಡೆಗೆ ಮಾತ್ರ, ಈ 4 ಡಿಸ್ಟಿಕ್ ಮಾತ್ರ ತಗೋತಾ ಇದಾರಂತೆ. ಈ 4 ಡಿವಿಷನ್ ಅಲ್ಲಿ ಮಾತ್ರನೇ ಶಾರ್ಟೇಜ್ ಇರೋದಂತೆ ಇವತ್ತು ಅಲ್ಲಿ ಹೇಳಿರೋದು. ಸೊ ಮುಂದಿನ ದಿನಗಳಲ್ಲಿ ಕಟ್ ಆಫ್ ಲಿಸ್ಟ್ ಬಿಟ್ರು ಕೂಡ ಸೊ ನಮಗೆ ಜಾಸ್ತಿ ಶಾರ್ಟೇಜ್ ಇರೋದು ಈ ಒಂದು ಡಿಪೋಗಳಲ್ಲೇ. ಸೊ ಹಾಗಾಗಿ ಈ ಡಿಪೋಗಳಿಗೆ ನಾವು ಜಾಸ್ತಿ ಮೆಂಬರ್ಸ್ ಅನ್ನ ಹಾಕ್ತಿವಿ. ಯಾವುದು, ಮಂಗಳೂರು, ಪುತ್ತೂರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ರಾಮನಗರ ಈ ಕಡೆಗೆ ಜಾಸ್ತಿ ಶಾರ್ಟೇಜ್ ಇರೋದಂತೆ. ಸೊ ಹಾಗಾಗಿ ತಲೆಯಲ್ಲಿ ಇಟ್ಕೊಳ್ಳಿ, ಮುಂದಿನ ದಿನಗಳಲ್ಲೂ ನೀವು ಯಾರಾದ್ರೂ ಕಮ್ಮಿ ನಂಬರ್ ಹೊಡೆದವರಿದ್ರೆ ಈ ಒಂದು ಡಿಪೋಗಳೇ ನಿಮಗೆ ಜಾಸ್ತಿ ಸಿಗುವಂತ ಸಾಧ್ಯತೆಗಳು ಇದೆ. ಓಕೆನಾ? ಸೊ ನೋಡಿ, ಮುಂದಿನ ದಿನಗಳಲ್ಲಿ ಈ ಬರೀ 16 ಜನ ಅಲ್ವಾ ಬಂದಿರೋದು, 48, 49, 50 ಹೊಡೆದವರು. ಸೊ ಮುಂದಿನ ದಿನಗಳಲ್ಲಿ ಈ ನಂಬರ್ ಅನ್ನ ನಾವು 47, 46, 45 ನಂಬರ್ ಹೊಡೆದವ್ರಿಗೂ ಕೂಡ 90 ಡೇಸ್ ತಗೊಳ್ಳುವಂತ ಯೋಚನೆ ನಡೆದಿದೆ ಅಂತ ಹೇಳಿದಾರಂತೆ. ಸೊ ನೀವು ಯಾರಾದ್ರೂ 45, 46, 47 ಹೊಡೆದವರು ನೀವು 90 ಡೇಸ್ ಮಾಡಬೇಕು ಅನ್ನೋರು ಇದ್ರೆ ನೋಡಿ, ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಕರೀಬಹುದು. ಸೊ ನೀವೇನಾದ್ರೂ ಹೋಗೋ ಇಚ್ಛೆ ಇದ್ರೆ ಇವಾಗಲೇ ಪ್ರಿಪೇರ್ ಆಗಿ ಕುತ್ಕೊಂಡ್ಬಿಡಿ. ಓಕೆನಾ? ಈ ಯಾರಾದ್ರೂ ಊರಿನವ್ರ ಹತ್ರ ಇದೆ ಸರ್, ನಾನು ಹೋಗ್ತೀನಿ, ನಾನು ಚಾಮರಾಜನಗರ ಅಥವಾ ನಾನು ಚಿಕ್ಕಬಳ್ಳಾಪುರ ಸರ್, ನಂದು ರಾಮನಗರ ಸರ್, ಅಥವಾ ನಾನು ಮಂಗಳೂರು, ಪುತ್ತೂರು ಕಡೆಯವರು ಸರ್, ನಾವು ಅಲ್ಲಿ ಹೋಗಿ ಮಾಡ್ತೀವಿ ನಂಗಿದ್ರೆ ಸೊ ನೋಡಿ, ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಓಕೆನಾ? ಹಾಸನ ಟ್ರ್ಯಾಕ್ ಬೇಗ ಮುಗಿಸ್ತೀನಿ ಅಂತ ಹೇಳಿದಾರೆ. ಆದಷ್ಟು ಬೇಗ ನೀವು ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತಗೊಳ್ಳಿ. ಆಮೇಲೆ ಸುಮಾರು ಜನ ನಮಗೂ ನಿನ್ನೆ ಮಾಹಿತಿ ಇರಲಿಲ್ಲ, ನಾನು ಹೇಳಿದ್ದೆ ಮಾಹಿತಿ ಎಲ್ಲ ತಗೊಂಡು ನಿಮಗೆ ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಮಾಹಿತಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸೊ ನೋಡಿ, ಇದು ಬರೀ ಡಿಗ್ ತಗೋತಿದಾರಾ ಅಥವಾ ಡಿಕಮ್ಸಿಗ್ ತಗೋತಿದಾರ ಅನ್ನೋದು ಕನ್ಫ್ಯೂಷನ್ ಇತ್ತು ಅಲ್ವಾ? ಸೊ ಇವತ್ತು ಹುಡುಗರು ಕೂಡ ಕೇಳಿದ್ರಂತೆ, ಮೇಡಮ್ ಡಿಗ್ ತಗೋತೀರಾ, ನಮ್ಗೆ ಡಿಕಮ್ಸಿಗ್ ತಗೋತೀರಾ, ನಾನು ಬರೀ ಕಂಡಕ್ಟರ್ ಮಾಡಬೇಕು ಅಂತ ಇದ್ದೀನಿ ಅಂತ ಕೇಳಿದ್ರಂತೆ. ಇಲ್ಲಪ್ಪ ನೋಡು, ನೀವು ಡಿಕಮ್ಸಿಗೆ ಅಪ್ಲಿಕೇಶನ್ ಹಾಕಿರೋದ್ರಿಂದ ನಾವು ಡಿಕಮ್ಸಿ ಅಂತಾನೆ ನಿಮ್ಗೆ ಕನ್ಸಿಡರ್ ಮಾಡಿ ತಗೋತಾ ಇದ್ದೀನಿ 90 ಡೇಸ್ ಜಾಬ್ಗೆ. ನಿಮ್ಗೆ ಯಾವ ಡಿಪೋ ನೀವು ಆಯ್ಕೆ ಮಾಡ್ಕೊಂಡಿರ್ತೀರಲ್ಲ, ಯಾವ ಡಿವಿಷನ್, ಸೊ ಆ ಡಿವಿಷನ್ಗೆ ನೀವು ಹೋದ ಮೇಲೆ ಅಲ್ಲಿ ಏನಾದ್ರೂ ಡಿಗೆ ಶಾರ್ಟೇಜ್ ಇದ್ರೆ ನೀವು ಡಿನೂ ಮಾಡಬೇಕಾಗತ್ತೆ, ಇಲ್ಲ ಸಿಗೆ ಶಾರ್ಟೇಜ್ ಇದ್ರೆ ಸಿನೂ ಕೂಡ ಮಾಡಿಸ್ತಾರೆ. ನಿಮಗೆ ಡಿಕಮ್ಸಿಗೆ ಆಯ್ಕೆ ಮಾಡ್ಕೋತಿರೋದ್ರಿಂದ ಆ ಡಿವಿಷನ್ ಅಲ್ಲಿ ಏನ್ ಶಾರ್ಟೇಜ್ ಇರುತ್ತೆ ಆ ಜಾಬ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ ಅಂತ ಕ್ಲಿಯರ್ ಆಗಿ ಹೇಳಿದಾರಂತೆ. ಓಕೆನಾ? ಹೆಡ್ ಆಫೀಸ್ ಇಂದಾನೆ. ಸೊ ನನ್ನ ಪ್ರಕಾರ ಅನ್ಸುತ್ತೆ ಮೋಸ್ಟ್ಲಿ ಅವರು ಡಿಗೆ ತಗೋಬಹುದು, ಯಾಕಂದ್ರೆ ಸಿ ಶಾರ್ಟೇಜ್ ಇಲ್ಲ ಅವ್ರಿಗೆ, ಡಿನೇ ಶಾರ್ಟೇಜ್ ಇರೋದ್ರಿಂದ ಮೋಸ್ಟ್ಲಿ ನನ್ನ ಪ್ರಕಾರನೇ ಹೇಳ್ತಾ ಇರೋದು, ಅವ್ರು ನಿಮ್ಗೆ ಡಿಗೆ ಹಾಕ್ಬಹುದು ಅಂತ ನನಗೆ ಅನಿಸ್ತಾ ಇದೆ. ಓಕೆನಾ? ಇದು ಕನ್ಫರ್ಮ್ ಇಲ್ಲ, ನಾನು ಹೇಳ್ತಿರೋದು ನನಗೆ ಅನಿಸ್ತಾ ಇರೋದು, ಡಿನೇ ಶಾರ್ಟೇಜ್ ಇರೋದ್ರಿಂದ ನಿಮ್ಗೆ ಡಿಗೆ ಹಾಕ್ಬಹುದು ಅಂತ ನನಗೆ ಅನಿಸ್ತಾ ಇದೆ. ಓಕೆನಾ? ಮತ್ತೆ ನೋಡಿ, ಇನ್ನೊಂದು ಸ್ನೇಹಿತರೆ ಮಾಹಿತಿ ಕೊಟ್ಟಿರೋದವರು, ಯಾರೋ ಒಬ್ರು ಅಭ್ಯರ್ಥಿ ಕೇಳಿದ್ರಂತೆ, ಇಲ್ಲ ಮೇಡಮ್ ನೀವು 48 ಇರೋರಿಗೆ ನಮ್ಗೆ ಇವಾಗ 90 ಡೇಸ್ ಜಾಬ್ ಕೊಡ್ತಾ ಇದ್ದೀರಾ, ಇನ್ ಕೇಸ್ ಆಫ್ ನಂದು ಡೇಟ್ ಆಫ್ ಬರ್ತ್ 1995 ಇದೆ, 1995 ಡೇಟ್ ಆಫ್ ಬರ್ತ್, ನಾನು 48 ಮಾರ್ಕ್ಸ್ ತೆಗೆದಿದ್ದೀನಿ. ನಾಳೆ ನನಗೇನಾದ್ರೂ ಇಲ್ಲಪ್ಪ ನಿನ್ನ ಏಜ್ ಕಮ್ಮಿ ಇದೆ ಅಂತ ನಾಳೆ ನನಗೇನಾದ್ರೂ ಕಟ್ ಆಫ್ ಲಿಸ್ಟ್ ಅಲ್ಲಿ ಹೆಸರು ಕೂತ್ಕೊಳ್ಳುತ್ತಾ ಇಲ್ಲ ತೆಗೆದಾಕ್ತೀರಾ ಅಂತ ಕೇಳಿದ್ರಂತೆ ಡೈರೆಕ್ಟ್ ಆಗಿ. ಸೊ ಅದಕ್ಕೆ ಅವ್ರು ಹೇಳಿರೋದು, ಇಲ್ಲಪ್ಪ 48 ಮೇಲೆ ತೆಗ್ದವ್ರಿಗೆಲ್ಲ 100% ಜಾಬ್ ಆಗುತ್ತೆ. ಹಾಸನ ಟ್ರ್ಯಾಕ್ ಅಲ್ಲಿ ರಿಸಲ್ಟ್ ಬರ್ತಾ ಇಲ್ಲ, ಯಾರೂ ಕೂಡ ಅಷ್ಟೊಂದು ರಿಸಲ್ಟ್ ತೆಗಿತಾ ಇಲ್ಲ. ಸೊ ಹಾಗಾಗಿ ನೀವು 48 ಮೇಲೆ ಏನು ಹೊಡೆದಿರಲ್ಲ, ಎಲ್ಲರಿಗೂ ಕೂಡ ಯಾವ ಡೇಟ್ ಆಫ್ ಬರ್ತ್ನವರೇ ಇರಿ, ನೀವು 1995 ಇರಲಿ, 94 ಇರಲಿ, ಲಾಸ್ಟ್ 95 ಅಲ್ವಾ. ಸೊ 95 ಡೇಟ್ ಆಫ್ ಬರ್ತ್ ಇದ್ದವ್ರದ್ದು ಕೂಡ 100% ನಾವು 48 ಹೊಡೆದವರಿಗೆ ಸೆಲೆಕ್ಟ್ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಹಾಗಾಗಿ ನೀವು 48 ಹೊಡೆದವರಿಗೆ ನಾವು ಫಸ್ಟ್ ಕರೆದಿರೋದು ಅಂತ ಹೇಳಿದಾರಂತೆ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಜನರಲ್ 48ವರೆಗೂ ಬಂದ್ಬಿಡುತ್ತೆ, ಅದಕ್ಕಿಂತ ಕೆಳಗಡೆ ಬರ್ಬೋದು. ಬಟ್ 48 ಹೊಡೆದವ್ರಿಗೆಲ್ಲ 1995 ಡೇಟ್ ಆಫ್ ಬರ್ತ್ ಇದ್ದವ್ರದೆಲ್ಲ ಕನ್ಫರ್ಮ್ ಜಾಬ್ ಆಗುತ್ತೆ, ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ನೋಡಿ, ಆನ್ಲೈನ್ ರಿಸಲ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮತ್ತೆ PDF ಯಾರಿಗಾದ್ರೂ ಸಿಕ್ಕಿಲ್ಲ ಅಂದ್ರೆ PDF ಲಿಂಕ್ ಕೂಡ ಹಾಕಿರ್ತೀನಿ ಸ್ನೇಹಿತರೆ. ಸೊ ನೋಡಿ, ಈಗ ಹಾಸನ ಟ್ರ್ಯಾಕ್ ಆದಷ್ಟು ಬೇಗ ಮುಗಿಸೋದ್ರಿಂದ ಸೊ ಸುಮಾರು ಟ್ರ್ಯಾಕ್ ಗಳೆಲ್ಲ ಫುಲ್ ಆಗಿದೆ. ಆಮೇಲೆ ಚಿಕ್ಕಮಂಗ್ಳೂರು ಟ್ರ್ಯಾಕ್ ಅಲ್ಲಿ ಏನೋ ಅಭ್ಯರ್ಥಿಗಳು ಹೇಳ್ತಾ ಇದ್ರು, ಸರಿಯಾಗಿ ಟ್ರೈನಿಂಗ್ ಗಳು ಕೊಡ್ತಾ ಇಲ್ಲ ಸರ್, ಮಾಸ್ಟರ್ಗಳೆಲ್ಲ ಹೆಂಗ್ ಬೇಕಂಗೆ ಬಾಯಿಗೆ ಬಂದಂಗೆ ಬೈತಾ ಇದಾರೆ. ಸೊ ದಯವಿಟ್ಟು ನೀವು ಚಿಕ್ಕಮಂಗ್ಳೂರು ಟ್ರ್ಯಾಕ್ ಅನ್ನ ರೆಫರ್ ಮಾಡಕ್ ಹೋಗ್ಬೇಡಿ ಸರ್, ಡಬಲ್ ಸ್ಟೇರಿಂಗ್ ಇದೆ, ಬರೀ ಸ್ಟೇರಿಂಗ್ ಅವರೇ ಹಿಡ್ಕೊಂಡಿರ್ತಾರೆ, ನಾವೇನಾದ್ರೂ ಕೇಳಕ್ ಹೋದ್ರೆ ಬಾಯಿಗೆ ಬಂದಂಗೆ ಬೈತಿದ್ದಾರೆ ಸರ್ ಅಂತ ಹೇಳ್ತಿದ್ರು. ಮತ್ತೆ ನಿನ್ನೆ ನನಗೆ ಹಗರಿಬೊಮ್ಮನಹಳ್ಳಿ ಹುಡುಗರು ಕೂಡ ಫೋನ್ ಮಾಡಿದ್ರು. ಓಕೆನಾ? ಸೊ ಅಧಿಕಾರಿಗಳ ಹತ್ರನೂ ಕೂಡ ಮಾತಾಡಿದ್ದೆ ಹಗರಿಬೊಮ್ಮನಹಳ್ಳಿದು. ಸೊ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ಹಗರಿಬೊಮ್ಮನಹಳ್ಳಿಯಲ್ಲಿ ಉಳ್ಕೊಳ್ಳುವಂತ ವ್ಯವಸ್ಥೆ ಸರಿ ಇಲ್ಲ, ಊಟದ ವ್ಯವಸ್ಥೆ ಸರಿ ಇಲ್ಲ, ತಿಗಣೆ ಕಾಟ, ಸೊಳ್ಳೆ ಕಾಟ ಎಲ್ಲ ಅಂತ ಹೇಳ್ತಿದ್ದಾರೆ ಅಂತ ನಮ್ಮ ಭೂಪೇಶ್ ಒಂದು ವಿಡಿಯೋ ಹಾಕಿದ್ದ.
ಆ ವಿಡಿಯೋ ಇಂಪ್ಯಾಕ್ಟ್ ಆಗಿದೆ, ಹೆಡ್ ಆಫೀಸರ್ಗೂ ಆ ವಿಡಿಯೋ ತಲುಪಿದೆ ಅಂತೆ. ಸೊ ತಲುಪಿದ ಮೇಲೆ ಅಧಿಕಾರಿಗಳೇ ಭೇಟಿ ನೀಡಿ ಹಗರಿಬೊಮ್ಮನಹಳ್ಳಿ ಟ್ರ್ಯಾಕ್ ಅನ್ನ ಸೊ ಎಲ್ಲಾನು ಕೂಡ ನೀಟಾಗಿ ಮಾಡಿದ್ದಾರೆ ಸರ್. ಇವಾಗ ಎಲ್ಲ ನಮಗೆ ಊಟನೂ ಕೂಡ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಯಾರು ಉತ್ತರ ಕರ್ನಾಟಕದವರು ಜೋಳದ ರೊಟ್ಟಿ ತಿನ್ಬೋದಾದ್ರೆ ಜೋಳದ ರೊಟ್ಟಿ ಕೂಡ ಸಿಗ್ತಾ ಇದೆ. ಚಪಾತಿ ಊಟ ಮಾಡೋರು ಚಪಾತಿ ಕೊಡ್ತಾರೆ. ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲಾನು ಕೂಡ ಊಟ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮತ್ತೆ ರೂಮ್ ಗೀಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ಬರ್ತಾರೆ ರೂಮ್ ಕ್ಲೀನ್ ಮಾಡೋರು ಬಂದು ನೀಟಾಗಿ ಕಸ ಗಿಸ ಎಲ್ಲ ಗುಡಿಸಿ ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ ಸರ್. ಟ್ರ್ಯಾಕು ಕೂಡ ಅಷ್ಟೇ, ಟ್ರ್ಯಾಕ್ ಅಲ್ಲೂ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. 4 BS4 ಗಾಡಿಗಳಿದಾವೆ ಸರ್ ಹಗರಿಬೊಮ್ಮನಹಳ್ಳಿಲಿ. ಸೊ ಹುಡುಗರಿಗೆ ಅದು ಹಳೇದು ಹಂಗಾಗಿತ್ತು, ಬಟ್ ಇವಾಗ ತುಂಬಾ ಅಪ್ಡೇಟ್ ಆಗಿದೆ ಸರ್ ಹಗರಿಬೊಮ್ಮನಹಳ್ಳಿ. ಸೊ ದಯವಿಟ್ಟು ಯಾರಾದ್ರೂ ಇದ್ರೆ ಹಗರಿಬೊಮ್ಮನಹಳ್ಳಿ ಕಳಿಸಿ ಸರ್, ತುಂಬಾ ಚೆನ್ನಾಗಿ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿ, ಯಾರಾದ್ರೂ ನೀವು ಚಿಕ್ಕಮಂಗ್ಳೂರಿಗೆ ಏನಾದ್ರು ಹೋಗ್ತಿದ್ದವರು ಬೇಕಾದ್ರೆ ಹಗರಿಬೊಮ್ಮನಹಳ್ಳಿ ಹೋಗ್ಬೋದು, ತುಂಬಾ ಚೆನ್ನಾಗಿದೆ ಅಂತೆ. 4 BS4 ಅಶೋಕ್ ಲೇಲ್ಯಾಂಡ್ ಗಾಡಿಗಳಲ್ಲೇ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಿದ್ದಾರೆ. ನೀವೇನ್ ಇವಾಗ NW KRTC ಹುಮ್ನಾಬಾದ್ ಅಲ್ಲಿ ಹೊಡಿತಿದಾರಲ್ಲ BS4 ಅಶೋಕ್ ಲೇಲ್ಯಾಂಡ್ ಗಾಡಿಗಳು, ಅವೇ ಗಾಡಿಗಳಂತೆ ಇರೋದು. ಅವೇ ಗಾಡಿಗಳಲ್ಲೇ ನಿಮ್ಗೆ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದಾರೆ. ಸೊ ನೋಡಿ, ಯಾರಾದ್ರೂ ಹಗರಿಬೊಮ್ಮನಹಳ್ಳಿಗೆ ನಿಯರ್ ಬೈ ಇದ್ರೆ ಅಥವಾ ಎಲ್ಲಾದ್ರೂ ನಿಮ್ಗೆ ಟ್ರೈನಿಂಗ್ ಸಿಗ್ತಾ ಇಲ್ಲ, ನಮ್ಗೆ ಫುಲ್ ಆಗಿದೆ ಅಂತ ಯಾರು ಅಡ್ಮಿಷನ್ ತಗೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ನೀವು ಹಗರಿಬೊಮ್ಮನಹಳ್ಳಿ ಟ್ರ್ಯಾಕಿಗೆ ಹೋಗಿ. ನಾನು ಕೂಡ ಅಧಿಕಾರಿಗಳ ಹತ್ರ ಮಾತಾಡಿದೀನಿ. ಸೊ ಅವರು ಕೂಡ ಇಲ್ಲ ಬನ್ನಿ ಸರ್, ನೀವು ಬಂದು ಹಗರಿಬೊಮ್ಮನಹಳ್ಳಿ ಟ್ರ್ಯಾಕ್ ಅನ್ನ ಗ್ರೌಂಡ್ ರಿಪೋರ್ಟ್ ಮಾಡಿ, ಸೊ ಇದ್ರ ಬಗ್ಗೆ ಎಲ್ಲ ಹುಡುಗರು ತಿಳಿಸ್ಕೊಡಿ ಸರ್ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ನೋಡೋಣ, ಆದಷ್ಟು ಬೇಗ ನನಗೂ ಟೈಮ್ ಸಿಕ್ಕಿದ್ರೆ ಹಗರಿಬೊಮ್ಮನಹಳ್ಳಿ ಹೋಗಿ ಅಲ್ಲೂ ಕೂಡ ನಾನು ಗ್ರೌಂಡ್ ರಿಪೋರ್ಟಿಂಗ್ ಮಾಡಿ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಹಗರಿಬೊಮ್ಮನಹಳ್ಳಿಲಿ ತುಂಬಾ ಅಪ್ಡೇಟ್ ಆಗಿದೆ ಅಂತೆ ಟ್ರ್ಯಾಕು. ಆದಷ್ಟು ಬೇಗ ನಿಮ್ಗೆಲ್ಲೂ ಟ್ರ್ಯಾಕ್ ಸಿಕ್ಕಿಲ್ಲ ಅಂದ್ರೆ ಸೊ ಯಾರು ಚಿಕ್ಕಮಂಗ್ಳೂರು ಹೋಗ್ತಿದ್ರಿ, ಚಿಕ್ಕಮಂಗ್ಳೂರು ಬಿಟ್ಬಿಟ್ಟು ನೀವು ಹಗರಿಬೊಮ್ಮನಹಳ್ಳಿ ಹೋಗಿ. ಯಾಕಂದ್ರೆ ಚಿಕ್ಕಮಂಗ್ಳೂರಲ್ಲಿ ಏನೋ ಬಾಯಿಗೆ ಬಂದಂಗೆ ಬೈತಿದ್ದಾರೆ, ಡಬಲ್ ಸ್ಟೇರಿಂಗ್ ಇದೆ, ಕೈಗೆ ಸ್ಟೇರಿಂಗ್ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೀವು ಏನಾದ್ರು ವಂಚಿತರಾಗಬಾರ್ದು, ಯಾರು ಕೂಡ ಟ್ರೈನಿಂಗ್ ಇಂದ ವಂಚಿತರಾಗಬಾರ್ದು. ಹಗರಿಬೊಮ್ಮನಹಳ್ಳಿ ಹೋಗಿ ತುಂಬಾ ಚೆನ್ನಾಗಿ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಿದ್ರಂತೆ. ಅದ್ರ ಬಗ್ಗೆ ಆದಷ್ಟು ಬೇಗ ನಾನು ಇನ್ನೂ ಹೆಚ್ಚಿನ ಮಾಹಿತಿನ ತಗೊಂಡು ಸೊ ಮುಂದಿನ ವಿಡಿಯೋಗಳಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ನೀವು ಯಾರಾದ್ರೂ ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದೇ ತರ ಮಾಹಿತಿನ ಮುಂದಿನ ದಿನಗಳಲ್ಲೂ ಕೂಡ ನಾನು 4 ನಿಗಮದ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ನೇಮಕಾತಿ ನಡೆಯೋವರೆಗೂ ಕೂಡ ಈ ಮಾಹಿತಿಗಳು ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನೀವು ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.